ಅನಿಕಾ, ಈಗ ನಾವೆಲ್ಲ ಹೋಗ್ತಿದೀವಿ? ಹೋದ್ಮೇಲೆ ಎಲ್ಲ ನಿನ್ಗೆ ಗೊತ್ತಾಗುತ್ತೆ ಬಿಡು ಅಂಬಿ. ಹೋದ್ಮೇಲೆ ಗೊತ್ತಾಗದೇನೋ, ಈಗ್ಲೇ ಹೇಳು ನಾವೆಲ್ಲ ಹೋಗ್ತಿದೀವಿ ಅಂತ. ಕಮಾನ್ ಅಂಬಿ, ಹೇಳ್ತೀನಿ ಬಿಡು. ನೀನ್ ಯಾಕೆ ಟೆನ್ಷನ್ ತಗೋತಿದ್ಯಾ? ಅಂಬಿ, ಬಾ ಹೋಗೋಣ. ಅನಿಕಾ, ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಏನ್ ಕತೆ ನಿಂದು? ವೇಟ್ ಅಂಬಿ, ನಿನಗೆ ಗೊತ್ತಾಗತ್ತೆ. ಹಲೋ ಮೇಡಮ್. ಹಲೋ, ಎಲ್ಲಿದ್ದೀರಾ? ಇನ್ನ ಲೊಕೇಶನ್ ಬಂದಿಲ್ವಾ? ಇಲ್ಲೇ ಇದ್ದೀನಿ ಮೇಡಮ್. ಇನ್ನು ನಿಮ್ಮಿಂದ ನೋಡಿ ಮೇಡಮ್. ಮೇಡಮ್ ವೈ ಆರ್ ಯು ಸೋ ಸ್ಕೇರ್ಡ್? ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಮೇಡಮ್, ಇವ್ರನ್ನೇ ತಾನೇ ನಾನು ಶೂಟ್ ಮಾಡಿದ್ದು, ಮತ್ತೆ ಇವ್ರು ಹೆಂಗೆ ಬಂದರು? ನೀವ್ ಅವತ್ತು ನೆಟ್ ಕೆಲಸ ಮಾಡಿಲ್ಲ ಅಲ್ವಾ? ಅದಕ್ಕೆ ಅವ್ರು ಮತ್ತೆ ಬಂದಿದ್ದಾರೆ. ಮೇಡಮ್ ಏನು ಹೇಳ್ತಾ ಇದ್ದೀರಾ? ನನ್ನ ತಗ್ಲಾಕೋ ಪ್ಯಾನ್ ಇಲ್ಲ ತಾನೇ? ಏ, ಕಾಮ್ ಡೌನ್. ಆ ಥರ ಏನೂ ಇಲ್ಲ. ನಿನಗೆ ಬೇರೆ ಡೀಲ್ ಇದೆ. ಇವಳು ಹಾಗೆ ಬೇರೆ ಹುಡುಗಿ ಇದ್ದಾಳೆ. ಅವಳ ಹೆಸರು ಕಮ್ಲಿ ಅಂತ. ನೀವು ಅವಳನ್ನ ಮುಗಿಸ್ಬೇಕು. ಈ ಸತಿ ಅವಳನ್ನ ನೀನು ಟಾರ್ಗೆಟ್ ಮಾಡಿ ಮುಗಿಸ್ಬೇಕು. ಅವಳು ಯಾವುದೇ ಕಾರಣಕ್ಕೂ ಉಳಿಬಾರ್ದು. ಓಕೆ? ಓಕೆ ಮೇಡಮ್, ಡನ್. ಈಗ ಬೇಡ, ಕಮ್ಮಿಯವ್ರ ಕಾಲಿಗೆ ವೆಯ್ಟ್ ಮಾಡೋಣ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡೋದು ಬೇಡ. ಡೀಲ್ ಓಕೆನಾ? ಓಕೆ ಮೇಡಮ್, ಡನ್. ಈ ಸಲ ಮಿಸ್ ಆಗಬಾರ್ದು. ಇಲ್ಲ ಮೇಡಮ್. ಹೋದ ಸಲ ಆಗಿದ್ದು ಈ ಸಲ ರಿಪೀಟ್ ಆಗಬಾರ್ದು. ಮಿಕ್ಕಿದ್ದು ಕೆಲಸ ಆದ್ಮೇಲೆ ಕೊಡ್ತೀನಿ. ಓಕೆ ಮೇಡಮ್, ಬರ್ತೀನಿ ಮೇಡಮ್.
ನೀನು ನನ್ಗೇನು ಮೋಸ ಮಾಡ್ತಿಲ್ಲ ತಾನೆ? ನೋ ಅಂಬಿ, ನಾಟ್ ಅಟ್ ಆಲ್. ನಾನು ಹೇಳಿದ್ನಲ್ಲ, ನೀನ್ ನನ್ನ ಕ್ಲೋಸ್ ಫ್ರೆಂಡ್. ನಾನು ನಿನಗೆ ಏನು ಮಾಡಲ್ಲ. ಬಿಲೀವ್ ಮೀ ಪ್ಲೀಸ್. ಅಂಬಿ, ಹಾಗೆ ನೀನು ನನ್ಗೇನು ಮಾಡಲ್ಲ ಅಲ್ವಾ? ಅಯ್ಯೋ ಇಲ್ಲ ಇಲ್ಲ, ನಾವೇನಿದ್ರು ಕಳ್ತನ ಮಾಡೋದಷ್ಟೇ, ಕೊಲೆ ಮಾಡೋ ಅಷ್ಟೆಲ್ಲ ಮುಂದುವರೆದಿಲ್ಲ. ನಮ್ಮ ಕಸ್ಬಲ್ಲೂ ಕೆಲವೊಂದು ರೂಲ್ಸ್ ಇದೆ. ಆ ರೂಲ್ಸ್ನ ನಾನು ಯಾವತ್ತೂ ದಾಟಲ್ಲ. ವೆರಿ ಗುಡ್. ಲುಕ್ ಅಂಬಿ, ನಾವಿಬ್ರು ಹೀಗೆ ಒಟ್ಟಾಗಿದ್ರೆ ಅವನ್ನ ಆರಾಮಾಗಿ ಮುಗಿಸ್ಬಿಡ್ಬೋದು. ಆಗ ನಮ್ಮ ಲೈಫು ಆರಾಮಾಗಿರುತ್ತೆ. ಹೌದು ನಿಕಾ. ನನ್ನ ಸಾಯ್ಸಕ್ಕೆ ಅದೇನು ಆತುರ ನಿಂಗೆ ಅನಿಕಾ? ನಿನ್ ಬಣ್ಣ ಇವಾಗ ಗೊತ್ತಾಯ್ತೈತೆ. ಏನ್ ಯೋಚನೆ ಮಾಡ್ತಿದ್ಯಾ ಅಂಬಿ? ಏನಿಲ್ಲ ನಿಕಾ. ಹಲೋ ಕಮಲಿ ಅವರೇ, ಈಗ ತಾನೇ ಶೂಟರ್ ಹೊರಟ. ನಾನು ಅವನ್ನ ಫಾಲೋ ಮಾಡ್ತೀನಿ. ನೋಡಿ, ನೀವು ಹುಷಾರಾಗಿರಿ. ಏನೇ ಇತ್ತು ಅಂದ್ರೆ ನಂಗೆ ಕಾಲ್ ಮಾಡಿ, ಓಕೆನಾ? ಹಾ ಸರಿ ಸರಿ. ಈ HMTದು ಒಂದೇ ಗೋಳು, ಚಿಕ್ಕ ಪುಟ್ಟದಕ್ಕೂ ಫೋನ್ ಮಾಡ್ತಾನೆ. ಓಕೆ ಫೈನ್, ನಾವು ಹೋಗೋಣ. ಇಲ್ಲ ನಿಕಾ, ನೀವು ಹೋಗಿರು. ಇಲ್ಲೇ ನಮ್ಮ ಹುಡುಗರು ಬರ್ತಾರೆ, ಸ್ವಲ್ಪ ಕಲೆಕ್ಷನ್ಸ್ ಇದೆ, ಮಾಡ್ಕೊಂಬರ್ತೀನಿ. ಹೌದಾ? ಓಕೆ, ಯು ಟೇಕ್ ಕೇರ್ ದೆನ್. ಹಿಂದೆ ನನ್ನನ್ನು ಸಾಯ್ಸಕ್ಕೂ ಮುಂಚೆ ಅನಿಕಾ ಹೇಳಿದ್ದೆಲ್ಲ ಸತ್ಯನೇ. ನಾನಂತ ಒಳ್ಳೆ ಸಂಜೆ ಬಿಡಕ್ಕಿಲ್ಲ. HMT, ನಾನು ಹೊರಟಿದ್ದೀನಿ. ಮನೆ ಕಡೆ ಹುಷಾರು.
ಅಂಬಿ ಅಪ್ಪಯ್ಯ ಏನ್ ಮಾಡ್ತಾ ಇದೀಯ ನೀನ್ ಅಂಬಿ? ಕಂಪ್ನಿ ವಿಷಯದಲ್ಲಿ ನಿಂತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅದು ಮಗ್ಲಾಕಿ ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಮನೆ ಒಳಗಡೆ ಹೋಗ್ಬೋದ ಅಂಬಿಯಾಗ ಹೋದೆ, ಹೊರಗಡೆ ಬರೋದ ಕಂಪ್ನಿಯಾಗ ಬಂದಿದ್ಯಾ? ನೀವು ಅನಿತಾ ಸೇರ್ಕೊಂಡು ನನ್ನ ಕಂಪ್ನಿನ ಸಾಯಿಸೋದಿಕ್ ಪ್ರಯತ್ನ ಮಾಡ್ತಾ ಇದ್ದೀರಾ? ಅಪ್ಪಯ್ಯ ನೀವ್ ಸರಿ ಹೋಗಿದ್ದೀರಾ? ನೀನ್ ಕಂಪ್ನಿ ತರ ಮಾತಾಡ್ತಿದ್ದಂಗೆ ನಾನು ನಂಬ್ತೀನಿ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಈ ವಿಷಯನ ಈಗಲೇ ಹೋಗಿ ಕಂಪ್ನಿಗೆ ಹೇಳ್ತೀನಿ. ನಿನ್ನ ಸುಮ್ಮನೆ ಬಿಡಲ್ಲ ನಾನು. ಅಪ್ಪಯ್ಯ ನೀವು ನಿಜವಾಗ್ಲೂ ಸರಿ ಹೋಗಿದ್ದೀರಾ ಅಂತ ಅದಕ್ಕೆ ನಿಜವಾಗ್ಲೂ ನಂಬಕ್ಕಾಯ್ತಿಲ್ಲ ಅಪ್ಪಯ್ಯ. ಅಪ್ಪಯ್ಯ ನಿಮ್ಗೆ ಗೊತ್ತಾಯ್ತಿಲ್ವಾ? ನಾನು ಅಂಬಿ ಅಲ್ಲ, ನಿಮ್ ಮಗಳು ಕಮ್ಲಿ. ಅಲ್ಲಿಗೂ ಬಂದಿಲ್ಲ. ಸರಿ, ಆಮೇಲೆ ಮಾಡ್ತೀನಿ. ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಬೇಬಿ, ಡ್ಯಾಡ್ ಮತ್ತೆ ಮಿಸ್ ಆಗಿದ್ದಾರೆ. ಓ ಮೈ ಗಾಡ್, ಕೇರ್ ಟೇಕರ್ ಅಲ್ಲಿ ಮಾಮ್? ಗೊತ್ತಿಲ್ಲ ಬೇಬಿ. ಶಿಟ್, ಮನೇಲೇ ಇದ್ದವರು ಅದ್ ಹೇಗ್ ಮಿಸ್ ಆಗ್ತಾರೆ ಮಾಮ್? ಹೋಗ್ಲಿ, CCTV ಫುಟೇಜ್ ನ ಚೆಕ್ ಮಾಡಿದ್ರಾ? ನೋಡ್ದೆ ಬೇಬಿ, ಅದು ನೀನು ಅಂಬಿ ಆಚೆ ಹೋಗೋಕ್ ಮುಂಚೆನೆ ಆಫ್ ಆಗಿದೆ. ವಾಟ್? ಹೌದು ಬೇಬಿ. ಮಾಮ್, ನೀವು ಅಜ್ಜಿನ ಕೇಳಿದ್ರಾ? ಕೇಳಿದೆ ಬೇಬಿ, ಅವ್ರಿಗೂ ಗೊತ್ತಿಲ್ವಂತೆ. ಓ ಗಾಡ್ ಮಾಮ್, ನೀವು ಏನ್ ಮಾತಾಡ್ತಾ ಇದ್ದೀರಾ? ಹೋಗ್ಲಿ, ಮನೆನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿದ್ರಾ? ಬೇಬಿ, ಒಂದ್ಸಲ ಅಲ್ಲ, ಎಷ್ಟು ಸಲ ಮನೆ ಪೂರ್ತಿ ಹುಡುಕ್ತೆ, ಎಲ್ಲೂ ಇಲ್ಲ. ಓ ಮೈ ಗಾಡ್, ಓಕೆ ಮಾಮ್, ಯು ಕಾಮ್ ಡೌನ್, ನಾನು ನೋಡ್ಕೊಂಡ್ ಬರ್ತೀನಿ. ಗಾಡ್, shit! Dad ಎಲ್ಲಿ ಹೋದ್ರು? Where is he? What the hell? ಟ್ಯಾಬ್ಲೆಟ್ ಎಲ್ಲ ಅಲ್ಲೇ ಬಿದ್ದಿದೆ. God! ಓ ಮೈ ಗಾಡ್, ಹಾಗಾದ್ರೆ ಡ್ಯಾಡ್ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ನುಂಗೋ ಥರ ನಾಟಕ ಮಾಡಿ ನುಂಗದೆ ಅದನ್ನ ಎಲ್ಲೆಲ್ಲೋ ಬಿಸಾಕಿದ್ದಾರೆ. ಅವ್ರು ಇದನ್ನ ತಗೋತಿಲ್ಲ ಅಂದ್ರೆ ಡ್ಯಾಡ್ ಏನಾದರೂ ಹುಷಾರಾಗ್ಬಿಟ್ರ? ಸುಮ್ಮನೆ ನಮ್ಮ ಮುಂದೆ ಡ್ರಾಮಾ ಮಾಡ್ತಿದಾರಾ? ಮೈ ಗಾಡ್, ನಾಟಕ ಮಾಡ್ತಿದ್ದಾರೆ. ಅಪ್ಪಯ್ಯ, ಅಂಬೆ ವಿಷಯ ಇಟ್ಕೊಂಡು ಆ ಅನಿಕಾ ಅಮರಣ್ಣನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು. ಅದಕ್ಕೆಯ ನಾನೇ ಅಂಬಿಯಾಗಿ ಎಲ್ರ ಮುಂದೆ ಕಾಣಿಸ್ಕೊಂಡೆ. ಆದ್ರೆ ಅದಾದ್ಮೇಲೆ ಇಷ್ಟೆಲ್ಲ ನಡೀತಾ? ಹ್ಞೂ ಅಪ್ಪಯ್ಯ. ಕಮಲಿ, ಅಪ್ಪಯ್ಯ ನನ್ ಕ್ಷಮಿಸ್ಬಿಡಮ್ಮ. ವಿಷಯ ಗೊತ್ತಿಲ್ಲದೆ ಏನೇನೋ ಹೇಳ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಅಯ್ಯೋ ಅಪ್ಪಯ್ಯ, ನೀವ್ಯಾಕೆ ಕ್ಷಮೆ ಎಲ್ಲ ಕೇಳ್ತಿದ್ದೀರಾ? ಆದ್ರೆ ನೀವು ಸರಿ ಹೋಗಿರೋ ವಿಷಯ ನಂತವ ಯಾಕೆ ಹೇಳಿಲ್ಲ ಅಪ್ಪಯ್ಯ? ನಾನು ಏಟ್ ಚಿಂತೆ ಮಾಡ್ಕೊಂಡಿದ್ದೆ ಗೊತ್ತಾ? ಅಲ್ಲ ಅಪ್ಪಯ್ಯ, ನೀವ್ ಇಷ್ಟು ಸರಿಯಾಗಿ ಮಾತಾಡ್ತಿದ್ದೀರಾ ಅಂದ್ರೆ
ನೀವು ಹುಷಾರಾಗಿದ್ದೀರಾ ಅಂತ ಅರ್ಥ. ಆದ್ರೂ ನೀವ್ ಯಾಕೆ ತೊದ್ಲುತ್ತಾ ಮಾತಾಡ್ತಿದ್ರಿ? ಯಾಕಪ್ಪಯ್ಯ ಸರಿ ಹೋಗಿಲ್ದಿರೋ ತರ ಇರ್ತಿದ್ರಲ್ಲ? ಅಪ್ಪಯ್ಯ ದಯವಿಟ್ಟು ಮಾತಾಡಿ. ಏನೋ ವಿಷಯ ಐತೆ ಅಂತ ನಂಗೆ ಸಂದ ಗೊತ್ತೈತೆ. ಅದೇನೋ ಅಂತ ಹೇಳಿ ಅಪ್ಪಯ್ಯ. ನಂಗೆ ಗೊತ್ತು ಅಪ್ಪಯ್ಯ, ನೀವೇನೋ ಹೇಳ್ಬೇಕು ಅಂತಿದ್ರಿ. ಅದೇನು ಅಂತ ದಯವಿಟ್ಟು ಹೇಳಿ. ಕಮಲಿ, ನೀನು ಹೇಗೆ ವೇಷ ಹಾಕೊಂಡಿದ್ಯೋ ನಾನು ಹಾಗೆ ವೇಷ ಹಾಕೊಂಡಿದ್ದೀನಿ. ಅಪ್ಪಯ್ಯ ಏನ್ ಹೇಳ್ತಿದ್ದೀರಾ? ಹೌದಮ್ಮ, ನಾನು ಕೆಲವ್ರ ಭಯಕ್ಕೆ ಇನ್ನೂ ನಾನು ಸರಿ ಹೋಗ್ತಲೇ ಇರೋ ಥರ, ಮೆಂಟಲಿ ಅನ್ಸ್ಟೇಬಲ್ ಅನ್ನೋ ಥರ ಆಕ್ಟ್ ಮಾಡ್ಕೊಂಡಿದ್ದೀನಿ. ಅಪ್ಪಯ್ಯ ಭಯನಾ? ಯಾರ್ ಭಯ ಅಪ್ಪಯ್ಯ? ಅನಿಕಾ ಏನಾದ್ರು? ನನ್ನ ಕ್ಷಮಿಸಿ ಅಪ್ಪಯ್ಯ. ಅವಳು ನಿಮಗ್ ಮಗಳನೇಯ, ಆದ್ರೆ ಅವಳು ಸರಿ ಇಲ್ಲ ಅಪ್ಪಯ್ಯ. ಅವಳು ನನ್ನನ್ನೇ ಶೂಟ್ ಮಾಡಿ ಸಾಯ್ಸಕ್ ನೋಡಿಯಾಳೆ. ಹೌದಮ್ಮ, ಆ ವಿಷಯ ಗೊತ್ತಾದ್ಮೇಲೆ ನನ್ನ ಫಾಲೋ ಮಾಡ್ಕೊಂಡ್ ಬಂದಿತ್ತು. ನೋಡಿದ್ರ ಅಪ್ಪಯ್ಯ, ಬುಡ ಹುಡ್ತಾಳಾಗಿ ಏನೆಲ್ಲ ಮಾಡ್ತಾವಳೆ ಅಂತವ. ನೀನಾದ್ರೂ ಅವಳಿಗೆ ದೊಡ್ಡಮ್ಮನ ಮಗಳು, ಆದ್ರೆ ನಾನು ಸ್ವಂತ ಅಪ್ಪ. ಈ ಸ್ವಂತ ಅಪ್ಪಂಗೆ ಏನೇನ್ ಮಾಡಿದಾಳೆ ಗೊತ್ತಾ? ಇಷ್ಟು ದಿನ ನಾನು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದು ಯಾರಿಂದ ಗೊತ್ತಾ? ಅವಳಿಂದಲೇ. ಅಪ್ಪಯ್ಯ ಏನ್ ಹೇಳ್ತಿದ್ದೀರಾ? ನೀವ್ ಹಿಂಗಾಗದ ಕಾರಣ ಆ ಅನಿಕಾನ? ಹೌದಮ್ಮ, ಇಷ್ಟು ದಿನ ನೀನು ಆ ಥರ ಇರೋದಕ್ಕೆ ಕಾರಣ ಅವಳೇ. ಡೈಲಿ ಟ್ಯಾಬ್ಲೆಟ್ ಕೊಟ್ಟು ನನ್ನ ಮೆಂಟಲಿ ಅನ್ಸ್ಟೇಬಲ್ ಮಾಡಿದ್ಲು.